ರೂಪವತಿ ಗುಣವತಿ ಕುಲವತಿ ಬೇರೆ ಯಾರಿದ್ದಾರೆ ಕೇಳು. ನಿನ್ನ ಬಿಟ್ಟರೆ ರೂಪವತಿ ಕುಲವತಿ ಗುಣವತಿ ಯಾರಿದ್ದಾರೆ ಕೇಳಿ. ಚಪ್ಪಾಳೆ ಸೋಲೆ ಹೊರಬೇಕಂತ ನೀ ಕೂತಲ್ಲ ಚಂದ ವಾಮ ಇಲ್ಲ ಈಗ ತಂಪು ವಾಮೆ ಬಿಸಿಯಲ್ಲಿ ಒಳಗೆ ಹೂತದ್ದಲ್ವಾ, ಈಗ ವಾಮ ಇಲ್ಲ. ಚಂದ್ರ ನೀ ಹೇಳಿದ್ದಿಲ್ಲ, ಇನ್ನು ತಂಪು ಆಗ್ಲಿಲ್ಲ, ತಂಪಾಗಿಲ್ಲ, ಇನ್ನು ಸಿದ್ಧಾಂತ ಹೌದಾ ಮಕರಂದ ಮೆಚ್ಚಿಸಬೇಕಲ್ಲ. ಹೌದು, ಯಾರ್ಯಾರು ಒಂದು ಭಾವಿಸುವುದು ಬೇಡ ಬೇಡ ಬೇಡ. ಕಾಳಿಂದಿ ತೀರಕ್ಕೆ ನೀರನ್ನು ಕುಡಿಯುವುದಕ್ಕೆ ಹೋದಂತಹ ಗೋಗಳು ಗೋಪಾಲಕರೆಲ್ಲರೂ ಸಾಯ್ತಾ ಇದ್ರು. ಹೌದು, ಏನಿರಬಹುದು ಎನ್ನುವ ಶೋಧನೆಗೆ ಮುಂದಾದವಾಗ ಕಾಳಿಂದಿಯ ಮಡುವಿನಲ್ಲಿ ಇರುವಂತಹ ಕ್ರೂರ ಕಾಳಿಂಗನೇ ಕಾರಣ ಅಂತ ಭಾವಿಸಿ ಆ ಕಾಳಿಂಗನನ್ನ ಮೇಲಕ್ಕೆ ಎತ್ತಿ ಅದರ ಹೆಡೆಯ ಮೇಲೆ ಕುಣಿದಾಡಿ ಕಾಳಿಂಗನ ಗರ್ವವನ್ನ ವರ್ಧಿಸಿದ. ಕಾಳಿಂಗ ಮರ್ದನ ಬಂದಿದ್ದಾನೆ, ಬಾಗಿಲು ತೆಗೆ ಬಾಬಾ, ಬಾಗಿಲು ತೆಗೆ. ಆಡು ಬಾಂಬೆ ನಲಿದಾಡು ಬಾಂಬೆ, ಆಡು ಬಾಂಬೆ ನಲಿದಾಡು ಬಾಂಬೆ. ಓ ನಮ್ಮಂತೆ ಹಾಗೆ ಹೀಗೆ ಅಂತ ಸುದ್ದಿ ಬಳಸಿ ಹೇಳಿದ್ದೆ. ಮತ್ತೆ ನಾನು ಮೆಚ್ಚಿಸಬೇಕು ಅಂತ ಹೇಳಿದ್ದೆ, ಅವಳು ಮೆಚ್ಚುಗೆಗೆ ಒಳಗಾಗಲಿಲ್ಲ ಮತ್ತು ಸಿಟ್ಟಾಗ್ತಾ ಇದ್ದಾಳೆ. ಹೌದು, ಹಾಗಾದ್ರೆ ನೇರ ಹೇಳುವುದೇ ಒಳ್ಳೇದಂತ ಕಾಣಿಸ್ತದೆ. ನೀನು ಬಂದದ್ದು ನಿನ್ ಗಂಡ ಅಂತ ಹೇಳುವುದೇ ಒಳ್ಳೇದು. ನಾನಿಷ್ಟೊತ್ತು ಸುಮ್ಮನಿದ್ದೆ ಗೊತ್ತಾ, ನನಗಿರುವುದು ಒಂದೇ ಹೇಳ್ತಿ ಮಾರೆ, ನಿನಗೆ ಅಷ್ಟು ಎಂಟೆಂಟು ಉಂಟು, ಹಾಗಾದ್ರೆ ಅನುಭವ ಜಾಸ್ತಿ ಇರ್ಬೋದಂತೂ ಸುಮ್ಮನಿದ್ದೆ. ಆದ್ರೆ 8 ಗಂಟೆವರೆಗೆ ಅನುಭವ ಇಲ್ಲ. ಅದೇ ಹೇಳ್ತೀನಿ ಏನು ಅನುಭವ. ಕಮಲ ಕೋರಕ ಸನ್ನಿಮ ಕುಚಯುಗೆ, ಓ ವಿಮಲ ಗಾತ್ರೆ ಹಾಗೆ ಕಾಣಿಸುವುದ. ಕಮಲ ಗೋರಕ ಸನ್ನಿಮ ಕುಚಯುಗೆ ವಿಮಲ ಗಾತ್ರೆ. ಈಗ ವಿಮಲ ಗಾತ್ರ ದೊಡ್ಡದಾಗಿ ಸತ್ಯಭಾಮ ಮನೆಯ ಬಾಗಿಲಿನಲ್ಲಿ ನಿಂತು ನಿನಗಾಗಿ ಕಾಯುತ್ತಾ ಇದ್ದವ ಯಾರ್ಯಾರು ಅಂತ ಭಾವಿಸಬೇಕಾದದಿಲ್ವೇ? ನಿನ್ನಯ ರಮಣ ಕೃಷ್ಣ ಬಂದಿದ್ದಾನೆ, ಬಾಗಿಲು ತೆಗೆ ಬಾಬಾ, ಬಾಗಿಲು ತೆಗೆ ತೆಗೆ. ಪ್ರತಿಮೆ ಮಾರಾಯ ನೀನು. ಹಾಗಾಗಿ ಅಷ್ಟಿಷ್ಟದಿಂದೆಲ್ಲ ಹಾಗೆ ಬರ್ತದೆ ನಿನಗೆ. ಅದು ಹೇಗೆ ನೋಡು. ಶ್ರೀಮಂತರಮಣ ಗೋವಿಂದ. ಶ್ರೀಮಂತರಮಣ ಗೋವಿಂದ. ಹಿಂದೆ ಕುಳಿತವರಿಗೆ ಕಾಣಲಿಲ್ಲ ಅಂತೆ ಒಂದ್ಸಾರಿ. ಹಾಗೆ ನನ್ನ ತೆಗಿತೀನಿ ಗೊತ್ತಾಯ್ತು. ನಾನು ಆವಾಗಲೇ ಹೇಳಿದ್ದೆ ಹೋಗುವುದು ಎಲ್ಲಿ ನೀರಾದ್ರೂ ಬಿಟ್ಟು ಬರುವಂತ. ಈಗ ನೋಡಿ ಮೂರ್ತಿ ಹೋಯ್ತು. ಏನಾಯ್ತು ನೋಡ, ನಿನ್ನ ಹೆಂಡತಿ ಸತ್ತೋದ್ಲು. ಮಲಗಿದ್ದಲ್ಲ ನಮ್ಮ ಹೆಂಡತಿ ನೋಡುವ ಗೊತ್ತಾಗುದಿಲ್ಲ. ಇವಳ ಅಮ್ಮ ಸಾಯುವಾಗಲೂ ನಿನಗೆ ಹಾಗಾಗಿ ನಿನಗೆ ಅವಳ ವಿಷಯ ಸರಿ ಗೊತ್ತಿಲ್ಲ. ಅವಳ ಅಮ್ಮ ಸತ್ತಕ್ಕೂ ಹಾಗೆ ಕೂತ್ಕೊಳ್ಳೋದು, ಮಗು ಹುಟ್ಟಿದ್ದಕ್ಕೂ ಹಾಗೆ ಕೂತ್ಕೊಳ್ಳೋದು. ಏಕೋ ಭಾವ, ಏಕೋ ಭಾವ. ಮಲಗಿರಲು ಕಾಣುತ್ತ ಕರುಣಾಜಲದಿ ಕೃಷ್ಣನು ಕಮಲ ನಿತ್ರೆಯ ಬಳಿಗೆ ನಡೆತಂದ.
ಏನಾಗಿದೆ ಮಾಮ ನಿನಗೆ? ಯಾವಾಗಲೂ ನಾ ಮನೆಗೆ ಬರುವಾಗ ಅರ್ಧ ದಾರಿಯವರೆಗೆ ನೀನೇ ಬಂದು ನನ್ನನ್ನು ಸ್ವಾಗತಿಸುತ್ತಾ ಇದ್ದವು. ಬಂಗಾರದ ಬಟ್ಟಲಿನಲ್ಲಿ ಆನಂದವನ್ನು ಬೆಳಗುತ್ತಾ ಇದ್ದವಳು. ಇವತ್ತು ಮಾತ್ರ ಮುಖ ತಿರುಗಿಸುತ್ತಾ ಇದೀಯ. ಮಾತಾಡಿದ್ರು ನೀ ನನ್ನ ಅರಸಿಯಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಮನೆಗೆ ಹೋದ್ರು ವಾರಕ್ಕೆ 7 ದಿವಸ ಒಂದು ಉಳಿತದೆ. ಉಳ್ಕೊಳ್ಳೋದಾದ್ರೂ ಹೇಗೆ? ಕಣ್ಣು ಕೆಂಪಗಾಗಿ ಹೋಗಿದೆ. ಕೆನ್ನೆ ಕೋಪದಿಂದ ಅದರುತ್ತಾ ಇದೆ. ನೋಡು, ನೀನ್ ನನ್ನ ಹತ್ರ ಮಾತಾಡಿದ ನೀನು ನನ್ನ ಪರವಾಗಿ ಅಲ್ಲಿ ಮಾತಾಡ್ಬೇಕು. ನಾನು ಮಾತಾಡ್ತೇನೆ. ಆ ಕಡೆಯಿಂದ ಪರವಾಗಿ ಬರ್ತಾ ಉಂಟು. ನೀನು ನನ್ನ ಬಗ್ಗೆ ಮಾತಾಡಬೇಕು. ನಿನ್ನ ಬಗ್ಗೆ ನಾನು ಯಾಕೆ ಬಂದದ್ದು ಕೇಳು. ಯಾಕೆ ಬಂದದ್ದು ಕೇಳು. ನಾನು ನೋಡು ಅಂತ ಬಂದದ್ದು ಬರೀ ಹೆಂಡತಿಯ ಮನೆಗೆ ಬಾರದೆ ಮತ್ತೆ ಎಲ್ಲಿ ಹೋಗ್ಬೇಕಾಗಿತ್ತು ಅಂತ ಕೇಳು. ಎಲ್ಲಿ ಹೋಗ್ಬೇಕಿತ್ತು ಅಂತ ಕೇಳು. ಅವಳಿದ್ದಾಳಲ್ಲ, ಅವಳ ತಲೆಗೆ ಹೋಗ್ಬೇಕು. ಅವಳಲ್ಲ, ಅವಳ ತಲೆಗೆ ಹೋಗ್ಬೇಕಿತ್ತು. ನೀ ಸಿಕ್ಕಿದ್ಯಾ ನಂಗೆ ದೇವ್ರ ನಿನ್ನ ಅಪ್ಪ ನಾನು ಹೇಳ್ತೀನಿ ಯಾರಿಲ್ಲ ಅಲ್ಲಿ ಅವಳು ಇದ್ದಾರಲ್ಲ ಅವಳು ಅವಳ ಮನೆಗೆ ಹೋಗ್ಬೇಕಿತ್ತು ಯಾಕೆ ಬಂದದ್ದು? ಅವಳು ಅಂತ ಹೇಳಿದ್ರೆ ಯಾರು ಅಂತ ನನಗೆ ಗೊತ್ತಾಗ್ಬೇಕಾ ಬೇಡವಾ?
ಯೌವನವತಿ ಶೀಲವತಿ ಅವಳಿಗೆ ರೂಪವತಿ ಕುಲವತಿ ಶೀಲವತಿ ಯೌವನವತಿ ಗರ್ಭವತಿ ಎಲ್ಲಿಯೋ ಪ್ರಕರಣ ಇಷ್ಟು ಮಟ್ಟಿಗೆ ನನ್ನನ್ನು ನಿನ್ನನ್ನು ಬಿಟ್ಟರೆ ರೂಪವತಿ ಗುಣವತಿ ಕುಲವತಿ ಬೇರೆ ಯಾರಿದ್ದಾರೆ ಕೇಳು. ನಿನ್ನನ್ನು ಬಿಟ್ಟರೆ ರೂಪವತಿ ಕುಲವತಿ ಗುಣವತಿ ಯಾರಿದ್ದಾರೆ ಕೇಳಿ. ವ್ಯಾಕರಣ ಪಾಠಕ್ಕೆ ಬಾಯ್ತು. ರೂಪವತಿ ಗುಣವತಿ ಶೀಲವತಿ ಬೇರೆ ಇದ್ದಾಳೆ. ಯಾರು ಗೊತ್ತಾ? ಒಬ್ಬಳಿದ್ಲು, ಅವಳ ಹೆಸರು ಹೇಳುದಿಲ್ಲ ನಾನು. ಅವಳ ಕುಂಡಿನಾಪುರದವಳು. ಅವಳ ಅಪ್ಪ ಒಬ್ಬ ಭೀಷ್ಮಕ ಅಂತ. ಅವಳಿಗೆ ಮದುವೆ ನಿಶ್ಚಯ ಮಾಡಿದ್ರು. ಯಾರ ಜೊತೆಯಲ್ಲಿ? ಶಿಶುಪಾಲನ ಜೊತೆಯಲ್ಲಿ. ಇವಳಿಗೆ ಮನಸ್ಸಿಲ್ಲ ಮದುವೆ ಆಗಲಿಕ್ಕೆ. ಒಳಗಿನಿಂದಲೇ ಕೃಷ್ಣ 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 ಪ್ರೀತಿ ಪ್ರಾರಂಭ ಆಗಿತ್ತು. ಆ ಹುಡುಗಿ ಏನ್ ಮಾಡಿದ್ಲು? ಮದುವೆಯನ್ನು ಅನ್ನ ಉಪಭೂಪತೆ ಅಂತ ಹೇಳುವ ನಿಶ್ಚಯ ಮಾಡಿದ. ಆದ್ರೆ ಇವಳಿಗೆ ಮನಸ್ಸಿಲ್ಲ. ಯಾಕಂದ್ರೆ ಒಳಗಿನಿಂದ ಕೃಷ್ಣ ಕೃಷ್ಣ ಹೌದು. ಏನು ಮಾಡಿದಳು? ಒಂದು ಪ್ರೇಮ ಪತ್ರ ಬರೆದು ಆ ಪತ್ರವನ್ನು ಬ್ರಾಹ್ಮಣನ ಮುಖೇನವಾಗಿ ಇವರಿಗೆ ಕಳಿಸಿಕೊಟ್ರು. ಆ ಪತ್ರವನ್ನು ಓದಿದಂತ ಇವರು ಅಲ್ಲಿಗೆ ಹೋದರು. ಆ ಹೆಣ್ಣು ಏನು ಮಾಡಿದ್ದು? ಕಾಳಿಕಾ ಪೂಜೆಗೆ ಹಾಗೆ ಬಂದಳು. ಮದುವಳಗಿತ್ತಿಯಾಗಿ ಮಾಡಿದ್ದು ದೇವರ ಪೂಜೆ ಅಲ್ಲ, ಮತ್ತೆ ಇವರ ಕುತ್ತಿಗೆಗೆ ಮಾಲೆ ಹಾಕಿ ಅಲ್ಲಿಂದ ಓಡಿ ಬಂದ ಹೆಣ್ಣು ಬಿಡಿದ್ದಾಳೆ. ಕಳವಿನಿಂದೋಡಿ ಬಂದವಳು. ಬರುವಾಗ ಅವಳ ಅಣ್ಣನ ಮಾನ ಮರ್ಯಾದೆ ತೆಗೆದವಳು. ಆಮೇಲೆ ತವರು ಮನೆಯ ಕಡೆ ಮುಖ ಹಾಕಿ ನೋಡದಿದ್ದವಳು ಒಬ್ಬಳು ನಮ್ಮಲ್ಲಿದ್ದಾಳೆ. ಆತ ಹಣೆ ಬರ ಗಟ್ಟಿ ಉಂಟು. ಕುಲವತಿ, ಮಾನವತಿ ಅಂತ ಹೆಸರು ಪಡೆದಂತ ಒಬ್ಬಳು ಇದ್ದಾಳೆ. ಅವಳಿಗೆ ಬೇಕಾದನ್ನು ಕೊಡುವುದಕ್ಕಾಗುತ್ತದಲ್ಲ, ಅಲ್ಲಿ ಒಬ್ಬಳು ಕೇಳಿ ಅಲ್ಲಿಗೆ ಹೋಗ್ಬೇಕು. ಹುಳದಿಂದ ಓಡಿ ಬಿಟ್ಟದ್ದು ಯಾರು? ಹುಳ ಇಲ್ಲ, ಓಡಿ ಬಂದವರು ಕಲವಿನಿಂದ ಓಡಿ ಬಂದವರು. ಹೌದು. ಪ್ರೇಮ ಪ್ರಕರಣ ಯಾರ ವಿಷಯ ಏನ್ ಕತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿಟ್ಟು
ಸಿಟ್ಟು ಬಂದಿದೆಯಲ್ವ ಈಗ? ಮತ್ತೆ ಪ್ರೇಮ ಪ್ರಕರಣ ಒಳ್ಳೆದು ನಿಜವಾಗಿ. ನಿಜವಾಗಿ ಅದು ಮದುವೆ ಆಗುದು ಪ್ರೀತಿಸಿಯೇ ಮದುವೆ ಆಗ್ಬೇಕು. ಯಾಕೆಂದ್ರೆ ಪ್ರೀತಿಸಿಯೇ ಮದುವೆ ಆದ್ರೆ ತಾನು ಪ್ರೀತಿಸಿದ ಹುಡುಗಿಗೆ ತಾನು ತಾಳಿ ಕಟ್ತಾನೆ. ಅದೇ ಗುರು ಹಿರಿಯರ ನಿಶ್ಚಯದ ಮದುವೆ ಆದ್ರೆ ಯಾರ್ಯಾರೋ ಪ್ರೀತಿಸಿ ಬಿದ್ದ ಕಟ್ಟಿ ನಾವು ಸಿಟ್ಟು ಶಾಂತ ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ವೋ? ಏನ್ ಮಾಡ್ತೀವಿ? ಸ್ವಲ್ಪ ಈ ಕಡೆ ಇರುವ ಸಿಟ್ಟು ಮಾಡಲು ಬೇಡ ಕುಬೋಡ ಕಂಪಂಗೆ ಯಾಕಿಷ್ಟು ಸಿಟ್ಟಾಗ್ತಾ ಇದೆಯೇ? ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು. ಕೂಪದಳು ನೇನು ಹರಿದಂತೆ ನರಕಕ್ಕೆ ಕೋಪಿತಾನೆ ನಿಮ್ಮ. ಅರೆ ಕ್ಷಣದ ಸಿಟ್ಟು ಜೀವಮಾನದ ನೆಮ್ಮದಿಯನ್ನೆಲ್ಲ ಹಾಳು ಮಾಡುತ್ತದೆ. ಸತ್ಯವಾಮ ಮನಸ್ಸಿಗೆ ನೆಮ್ಮದಿ ಇದ್ರೆ ನನಗೆ ಅರ್ಥ ಆಯ್ತು. ಒಳಗೆ ನೋಡಿ ಬಂದವರು ಹಾಗೆ ಹೀಗೆ ಹೇಳ್ತೀಯ, ಯಾಕೆ ಹೇಳ್ತಾ ಇದ್ದೀಯ ಎನ್ನುವುದು ಸ್ಪಷ್ಟವಾಯಿತು. ನಿಮಗೆ ಕೂತ್ಕೊಳ್ಳಿಕ್ಕೆ ನೀನು ನಿಂತು ದಣಿಯುವಾಗ ನಾನು ಕೂತ್ಕೊಳ್ಬೇಕಾ? ನನಗೆ ದಣಿ ಮಾಡಿ ಸತ್ಯಭಾಮ ನಿಜವಾಗಿ ಹೇಳ್ತಾ ಇದ್ದೀನಿ, ನೀನು ನನಗೆ ಜೀವ, ನೀನು ನನ್ನ ಉಸಿರು, ನೀನು ನನ್ನ ಪ್ರಾಣ. ನೀನಲ್ಲದೆ ಅನ್ಯರು ನನಗೆ ಯಾರು ಪ್ರೀತಿಯವರು ಹೇಳು? ನಿನಗಲ್ಲದೆ ಅನ್ಯರಿಗೆ ನಾ ಕೊಟ್ಟ ಘನ ವಸ್ತುವಾದರೂ ಏನು ಹೇಳು? ಏನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ಲ. ಅಭ್ಯಾಸ ಆಗಿ ಹೋಗಿದೆ ನಿಮಗೆ. ಯಾವುದು? ಬೆಣ್ಣೆಯಲ್ಲಿ ಕೂದಲನ್ನು ಎಳೆದಂತೆ ನಯವಾಗಿ ವಿನಯವಾಗಿ ಮಾತಾಡುತ್ತಾ ಆಡುತ್ತಾ ಸಂತೈಸಿ ದೂರದಲ್ಲಿ ಕಾಣುತ್ತದೆ ನಿಮಗೆ. ನನಗೆ ಅಭ್ಯಾಸ ಅಲ್ವದು. ಅದು ಅಭ್ಯಾಸ. ಅದು ಈ ಕೆಲವು ಕರುಗಳನ್ನೆಲ್ಲ ಹೇಗೂ ದನ ಮೇಯಿಸಿಕೊಂಡಿದ್ದದ್ದು ನೀವು. ಹೌದು. ಆ ಕೆಲವು ದನ ಕರುಗಳಿಗೆಲ್ಲ ಹಾಗೆ ಹಾ. ಸ್ವಲ್ಪ ನಾವು ಮುಟ್ಟಿ ತುರಿಸಿದ್ರೆ ಸಾಕು. ಹಾ. ಮತ್ತೆ ನಾವು ದೂರ ನಿಂತರೆ ಆ ದನ ಕರು ನಮ್ಮ ಹತ್ತಿರವೇ ಬದಲಿರುತ್ತದೆ. ನನಗದು ಅಭ್ಯಾಸ ಆಗಿದೆ. ಹಾ. ಯಾರೇ ಹತ್ತಿರ ಬರಲಿ ನನಗೆ ಎಮ್ಮೆ ಎಲ್ಲ ನೆನಪಾಗುದು. ಅಲ್ಲ ಅಂದ್ರೆ ನಾನು ಎಣ್ಣೆ ಅಂತ ಅಲ್ವಾ? ಹಾಗೆ ಅಲ್ಲ, ಗುಡ್ಡೆ ಹೋಗು. ಪಾಪದ ಪಶು ಯಾರು ಕೇಳಿದ್ರೆ ನಿನ್ನನ್ನು ಬಿಟ್ಟ ಮೇಲೆ ದನವೇ. ಹೌದಾ? ಅದು ನಾನು ದೊಡ್ಡ ಭಾಷೆ. ಪಾಪದ ಹುಳು ಅಂತ. ಹೌದಾ? ನಿಮಗೇನು ಗೊತ್ತಿಲ್ಲ? ಏನು ಗೊತ್ತಿಲ್ಲ. ಕೇಳಿದ ಅಷ್ಟು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದಿತ್ತು. ಏನು ಇವತ್ತು ನಮ್ಮ ಸಭೆಗೆ ಯಾರು ಬಂದಿದ್ರು? ದಿವಸ ಸಾವಿರಾರು ಮಂದಿ ಬರ್ತಾರೆ, ಇವತ್ತಂತ ಹೇಳಿದ್ರಿ. ಅಲ್ಲ, ನಮ್ಮ ಸಭೆ ಕಡಿಮೆ ಇಲ್ಲ. ಅದಲ್ಲ, ಇದು ವಿಶೇಷವಾಗಿ ಯಾರು ಬಂದಿದ್ರು? ನಾರೊಂದು ಬಂದಿದ್ರ? ಓ ದೇವಶ್ರೀ ನಾರದ. ನಿಮಗೆ ನಾನು ಹೇಳಿದ ಮೇಲೆ ನಿಮಗೆ ನೆನಪಾಗುದಲ್ವಾ? ಅವ ನಮ್ಮವನೇ ಅಲ್ವೋ, ವಿಶೇಷ ಅಂತ ಅನಿಸ್ತಿಲ್ಲ ನನಗೆ. ನಾರದ ಬಂದಿದ್ದು. ಹೌದು. ನಾರದರು ಬರುವಾಗ ಏನು ತಂದಿದ್ದರು? ಒಂದು ಕೈಯಲ್ಲಿ ತಾಳ, ಮತ್ತೊಂದು ಕೈಯಲ್ಲಿ ತಂಬೂರಿ.
ನೀವು ಹೋಗಬೇಕಿತ್ತು. ಅವರ ಜೊತೆಯಲ್ಲಿ ನೀವು ಹಿಡಿದುಕೊಂಡು ಭಜನೆ ಮಾಡಿಕೊಂಡು ಹೋಗಬೇಕಿತ್ತು. ನಿನ್ನನ್ನು ಬಿಟ್ಟು ಅದು ಹೌದು, ನಾನು ಹೋಗಬೇಕಿತ್ತು. ಸರಿ ಇಲ್ಲ. ನಾರದ ಬರುವಾಗ ನೀವು ತಂದಿದ್ದು ಕೇಳಿದ್ರ? ಏನು? ಒಂದು ಹೂ ತಂದಿದ್ರ? ಅಯ್ಯೋ ಹೌದು, ಈಗ ನೆನಪಾಯ್ತು. ಒಂದು ಹೂ ತಂದಿದ್ರು. ಯಾವ ಹೂ? ಎಂತದು ಹೆಸರು ಹೇಳಿದ? ಪಾರಿಜಾತ. ಪಾರಿಜಾತ ಅಂತೆ. ಅದೆಲ್ಲಿಂದು? ಇಷ್ಟು ಗೊತ್ತಾಯ್ತು, ಅದು ಗೊತ್ತಾಗ್ತದೆ. ದೇವಲೋಕದ ನಂದನವನದ್ದು ಸ್ವರ್ಗಕ್ಕೆ ಅದಿಯಲ್ಲಿಂದ ಸಮುದ್ರವನ್ನು ಮತಿಸುವಾಗ ಬಂದಂತೆ, ಅಲ್ಲಿ ಸೇರಿದಂತೆ, ಅಲ್ಲಿ ಇಲ್ಲಿಗೆ ತಂದಂತೆ. ಗೊತ್ತಿದೆ, ನೀವೇ ಹೇಗೆ ಮಾತಾಡೋದು ಕೇಳಿ. ಈಗ ಅಲ್ಲ, ಆ ಪಾರಿಜಾತ ಹೂವನ್ನು ತಂದು. ಹೌದು, ನಿಮಗೆ ಗೊತ್ತಾ? ನನ್ನ ಕೊಟ್ಟ. ನೀವೇನು ಮಾಡಿದ್ರಿ? ಮಾತಾಕೊಂಡೆ. ಅದು ನನಗೂ ಗೊತ್ತು. ತಗೊಂಡ ಮೇಲೆ ಏನಾಯ್ತು ಕೇಳಿದ್ದದ? ಹೂ ಇಲ್ಲ ಅಂತ ಕೇಳಿದ್ದು. ಅದು ಅವ ಕೊಟ್ಟ. ಕೊಟ್ಟ, ನೀವು ತಗೊಂಡು. ಆಮೇಲೆ ಅದು ಅವ ಕೊಟ್ಟ, ನೀವು ತಗೊಂಡ್ರಿ, ಮತ್ತೆ ಕೊಟ್ಟೆ. ಅದು ಕೊಟ್ಟೆ. ಕೊಟ್ಟೆ ಯಾರಿಗೆ? ಅವಳಿಗೆ. ಅವಳಂದ್ರೆ ಯಾರು? ನೀ ಹೇಳಿದೆಯಲ್ಲ ಆವಾಗ ಅವಳಿಗೆ. ಹೌದಾ? ಹಾ. ಆ ರುಕ್ಮಿಣಿನ ಹತ್ರ ಕರೆದೆ. ಹಾ. ಹೌದಾ? ಹೌದೌದು. ರೂಪವತಿ ಆಗಿರಬೇಕು, ಕುಲಶೀಲ ಯೌವನಾದಿಗಳು ಇರಬೇಕು ಅಂತ ಹೇಳಿದೆ. ಹಾ. ಅವಳ ಒಬ್ಬಳೆ ಅಂತೇಳಿ ಆಯ್ತು, ತೀರ್ಮಾನ ಆಯ್ತು. ಛೆ, ಛೆ. ನಿಮ್ಮೊಳಗೆ ಅಲ್ವಾ ಬಹುಮತನ ಬೇಡ ನಿಮಗೆ, ನಿಮ್ಮ ತೀರ್ಮಾನವೇ ನಿಮಗೆ. ಆಯ್ತಾ? ಕರೆದ್ರು. ಅವಳಿಗೆ ಆ ರುಕ್ಮಿಣಿಗೆ ತಲೆ ಬಾಚಿದ್ಯಾರು? ಅಯ್ಯೋ ನಾನೇ. ಬಿಟ್ಟವರೇ. ಅದಕ್ಕೆ ಅಂತ ನಾಚಿಕೆ? ದಿವಸ ನಿಂತಲ್ಲ ಬರ್ತೇನೆ. ನನ್ನ ತಲೆ ನನಗೆ ಹೆಗ್ಗಳಿಕೆ ಉಂಟು. ನನ್ನಾಗಿ ಅವಳಿಗೆ ನನ್ನಾಗಿ ಗಣಸ್ತಿದ್ದವಳು ಅವಳು. ಇಲ್ಲ ಇಲ್ಲ. ಅವಳಿಗೆ ಜಡ ಹಿಡಿದಿದ್ಯಾರು? ನಾನೇ. ಅವಳಿಗೆ ಸೀರೆ ಉಡಿಸಿದ್ಯಾರು? ಅಯ್ಯೋ ಮೊದಲು ಕುಪ್ಪಸ ತೋರಿಸಿದ್ದೆ ನಾನು. ಅವಳು ಸಣ್ಣ ಮುಂದಾಗಿಲ್ಲ. ಅಯ್ಯೋ, ಅವಳಿಗೆ ಸೀರೆ ಉಡ್ಲಿಕ್ಕೆ ಆಗುದಿಲ್ಲ ಅವಳಿಗೆ. ಹಾಗಲ್ಲ, ಅದು ಪ್ರೀತಿ ಅಂತಿಲ್ವಾ? ಹೌದಾ? ಹಾಗಾದ್ರೆ ಅವಳನ್ನು ಅಲಂಕಾರ ಮಾಡಿ ಅವಳ ತಲೆಗೆ ಹೂಡಿಟ್ಟದ್ಯಾರು? ನಾನೇ. ಹೌದಾ? ಹಾಗಾದ್ರೆ ದೇವಲೋಕದಿಂದ ಬಂದಿರುವಂತಹ ಹೂವನ್ನು ಆ ಮಡದಿಗೆ ನಲಿನಲಿದು ಕೇವಲ ಕಳೆದು ಕೊಟ್ಟದ್ದಲ್ಲ, ಸಂತೋಷದಿಂದ ಬೇಕಾದಂಗೆ ಶೃಂಗಾರ ಮಾಡಿ ಕೊಟ್ಟು ಆಲಿಂಗಿಸಿ ಮೆರಲಿಕ್ಕಾಗುತ್ತಲ್ವಾ? ನಿಮಗೆ ಬೇಕಾದನ್ನು ಕೊಡ್ಲಿಕ್ಕೆ ಅವಳು, ಮತ್ತೆ ನಿಮ್ಮ ಸೇವೆ ಮಾಡೋದಕ್ಕೆ ಚಾಕರಿ ಮಾಡೋದಕ್ಕೆ ನಾನು ಹೋಗಿ ಕಾರ್ಯಕ್ಕೆ ನೀನು ತಪ್ಪಾಯ್ತು, ಕ್ಷಮಿಸಿಬಿಡು. ಎಲ್ಲ ಗಂಡಸರ ಹಣೆ ಬರ ಅಷ್ಟೇ. ನಿಮಗೆ ನಾವು ಸ್ವಲ್ಪ ಗಲಾಟೆ ಮಾಡಿದ್ರೆ ಮಾತ್ರ ನೀವೆಲ್ಲ ಸರಿಯಾಗಿ ತಪ್ಪಾಗಿ ತಿಳಿಬೇಡ. ಎಂತ ತಪ್ಪಾಗಿದ್ರೆ ಬೇಡ. ಒಂದು ಹೂವಿನ ಪ್ರಕರಣದಿಂದಾಗಿ ನಿನ್ನ ಮನಸ್ಸಿಗೆ ಇಷ್ಟು ನೋವಂತರನ್ನು ನಾವು ಭಾವಿಸಲಿವಾಗಿದೆ. ಸಣ್ಣದಿರ್ಬೋದು, ಗೊತ್ತಾಯ್ತಲ್ಲ? ಹಾ. ಸತ್ಯ ಮಾಮ. ನಮಗೆ ಆಗದೇ ಇದ್ದವರು ಕಲ್ಲಲ್ಲಿ ಹೊಡೆದ್ರೆ ನಮಗೆ ನೋವಾಗುದಿಲ್ಲ. ಯಾರು ನಮಗೆ ಪ್ರೀತಿಗೆ ಪಾತ್ರರು ಅವರು ಹೂವಿಗೆ ಹೊಡೆದ್ರೆ ನಮಗೆ ನೋವಾಗುತ್ತದೆ. ಅಯ್ಯೋ, ತಿಳಿಯದೆ ಆದ ಪ್ರಮಾದ ಇದೆ. ಪ್ರಮಾದ ಇರ್ತದೆ. ಅವಳು ಮಾತ್ರ ಚಂದ ಅಂತ ಆಯ್ತಲ್ಲ. ಯಾರು ಹೇಳಿದ್ರೆ ನನಗೆ ಚಂದ ಇಲ್ಲ ಅಂತ? ಮತ್ತೆ ಆಯ್ತಲ್ಲ, ಅವಳು ಚಂದ ಅಂತ. ಯಾರೇ ಒಪ್ಪದೇ ಇರಲಿ, ನಾನು ಒಪ್ಪಲಿಲ್ವ ನಿನ್ನ ಚಂದ ಅಂತ? ಹೌದು, ಊರಿನವರಿಗೆಲ್ಲ ಗೊತ್ತು ನಾನು ಸರಿ ಇಲ್ಲ ಅಂತೇಳಿ. ಹಾಗಲ್ಲ, ಹೆಂಡತಿ ಚಂದಾಗಿ ಕಾಣುವುದು ಗಂಡನಿಗೆ ಮಾತ್ರ, ಬೇರೆಯವರಿಗೆ ಕಾಣಬಾರದು. ಗಂಡನೇ ಹೆಂಡತಿಯನ್ನು ಚಂದಗೊಳಿಸಬೇಕು. ಹೌದು, ಹೌದಾ? ಈಗ ಅವಳನ್ನು ಚಂದ ಮಾಡಿದ್ರಲ್ಲ, ಆದ್ರೆ ಅವಳು ಮಾತ್ರ ಹೆಂಡತಿ ಅಲ್ವಾ? ನಾವು ಹೆಂಡತಿ ಅಲ್ಲ. ಸ್ವಲ್ಪ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತೀಯ ನೀನು? ಇದು ಗಂಡತ್ರ ನಾರದ ಹೂ ತಂದದ್ದು, ಪಾರಿಜಾತ ನನಗೆ ಕೊಟ್ಟದ್ದು. ಆ ಹೂವನ್ನು ಕಾಣುವಾಗ ನನಗೆ ನೆನಪಾದದ್ದೇ ನೀನೇ ಸತ್ಯಭಾಮ. ಎಂತದಕ್ಕೆ ನನ್ನ ನೆನಪು ನಿಮಗೆ? ಆ ಒಂದು ವಿಶೇಷವಾದಂತಹ ಪುಷ್ಪ ನನ್ನ ಸತ್ಯಭಾಮೆಯ ಮುಡಿಯನ್ನು ಅಲಂಕರಿಸಿದ್ರೆ ನನ್ನ ಭಾವ ಎಷ್ಟು ಸುಂದರವಾಗಿ ಕಾಣ್ತಾ ಇತ್ತು ಅಂತ ಆ ಕುರಿತಾಗಿಯೇ ಯೋಚನೆ ಮಾಡ್ತಾ ಇದ್ದ ಕಾಲಕ್ಕೆ ನಾನು ಅದನ್ನೇ ಬಾಯ್ಬಿಟ್ಟು ಹೇಳಿದ, ಇದನ್ನ ರುಕ್ಮಿಣಿಗೆ ನೀನೇ ಮುಡಿಸ್ಬೇಕು ಅಂತ. ನಾರದ ಹೇಳಿದ. ಹೇಳುವವರ ನಾಲಿಗೆ ಕೊಯ್ಯುವುದಲ್ಲ, ಕೇಳುವವರ ಕಿವಿ ಕತ್ತರಿಸ್ತೇವೆ. ಅವ ಸಾವಿರ ಹೇಳ್ತಾರೆ, ಅವನಿಗೆ ಮದುವೆ ಆಗಿಲ್ಲ, ಅವನಿಗೆ ನಿಮಗೆ ಆಗಿಲ್ಲ. ಎಂತಾಗಿದೆ? ಮತ್ತೆ ನಿಮಗೆ ಅಷ್ಟು ಗೊತ್ತಿರೋ ನಿಮಗೆ? ನಾರದ ಏನು ಹೊರಗಿನ ಇಲ್ಲಪ್ಪ, ಬೇಕಾದ ಕೂಡ ತಕೊಳ್ಳೋದು. ನಮ್ಮ ಹತ್ರ ಮೊಮ್ಮಗ ಇದ್ದ ಆಗಲ್ಲ. ಅದಕ್ಕೆ ಅವನು ಹೇಳಿದ್ದಕ್ಕೆ ಕೇಳಬೇಕು. ಈಗ ಅವ ಹೇಳಿದಕ್ಕೆ ಅವಳಿಗೆ ಕೊಟ್ಟದ್ದು ಹೌದು. ಅವಳನ್ನು ಪುರಸ್ಕರಿಸಿದರೆ ಏನಾಯಿತು? ನಿಮ್ಮನ್ನ ತಿರಸ್ಕರಿಸಿದ್ದೇನಂತ ಅಲ್ಲ, ಹಾಗೆ ಆಗುತ್ತದೆ. ನಿನ್ನ ಮರ್ಯಾದೆ ಹೋದದಲ್ವೋ? ಮತ್ತೆ ಇದ್ದ ಹೆಣ್ಣು ಮಕ್ಕಳ ಸಮ್ಮುಖದಲ್ಲಿ ನಮ್ಮ ಮರ್ಯಾದೆ ಹೋಯ್ತಲ್ಲ ನಮಗೆ. ಹೋದ ಮರ್ಯಾದೆಯನ್ನು ಮತ್ತೆ ಬರಿಸಿದ ನಾನು. ಹೇಗೆ ಸಾಧ್ಯವಾಗುತ್ತದೆ? ಈಗ ಅವಳು ಮಾತ್ರ ಮಾನವತೆ ಇದ್ದಾಯಿ, ನಾವೆಲ್ಲ ಶೀಲ ಕಳ್ಕೊಂಡ ಹೆಣ್ಣು ಮಕ್ಕಳಿದ್ದಾಗಿಲ್ವೇ? ಇಲ್ಲ ಸತ್ಯ. ಇಂಥ ಅವಮಾನ ಬೇಕಾ ನಮಗೆ? ಯೋಚನೆ ಮಾಡಬೇಡ ನೀನು. ಅದರಲ್ಲಿ ನೀವೇ ನನಗೆ ಅವಮಾನ ಮಾಡು. ಇಲ್ಲ ಬಾಮ, ಮತ್ತಿದೆ ಒಂದು ಹೂವಿನ ಪ್ರಕರಣ ಆದದ್ದಲ್ವ? ಹೌದು. ಒಂದು ಹೂವನ್ನ ತಂದ ನಾರದ ಹಾ. ಕೊಟ್ಟು ನಾನು ರುಕ್ಮಿಣಿಯ ಮುಡಿಗೆ
ಹೂವು ಸತ್ಯವೇ? ಹಾಗಾದ್ರೆ ಯಾರು ಕಾಣದೇ ಇರುವಂತಹ ಅಪೂರ್ವವಾದಂತಹ ಒಂದು ಹೂವನ್ನು ನಮ್ಮೆಲ್ಲರನ್ನು ಕರೆದು ನೋಡಿ ದೇವಲೋಕದಿಂದ ಬಂದಿದೆ ಎನ್ನುವ ಹಾಗೆ ತೋರಿಸಬಹುದಾಗಿದೆ. ಅದನ್ನೂ ಮಾಡಿದ್ದಿಲ್ಲ. ಕಣ್ಣಾರೆ ಕಾಣುವಂತ ಒಂದು ಅವಕಾಶವನ್ನು ನೀವು ಕೈ ಚೆಲ್ಲಿದ್ದೀರಿ. ಹಾಗಾದ್ರೆ ಕುಟ್ಟಿನಲ್ಲಿ ಇಷ್ಟು ವಂಚನೆಯನ್ನು ಮಾಡಿಕೊಟ್ಟಿದ್ದೀರಿ ಅವರಿಗೆ. ಈ ಹೊತ್ತಿಗೆ ಎಲ್ಲಿಯೂ ಇರುವಂತಹ ದೇವಲೋಕಕ್ಕೆ ನಮ್ಮನ್ನು ಕರೆದೊಯ್ದು ಹೂವನ್ನು ಕೊಡಿಸುವಂತ ದುಡ್ಡೇ ಹೇಳಿ ನಂಬುವುದಿಲ್ಲ. ಇದು ಕೇವಲ ವಂಚನೆಯ ಮಾತುಗಳು. ನಿನಗೆ ಅನುಮಾನ ಬೇಡ. ಅನುಮಾನ ಆಯ್ತಲ್ಲ, ಒಮ್ಮೆ ಅನುಮಾನ ಬಂದ್ರೆ ಹೋಗಿದ್ದು ನಿನ್ನವರೆಗೂ ನಾ ಕರ್ಕೊಂಡು ಹೋಗ್ತೇನೆ ಆಯ್ತಾ? ನಿನಗೆ ಅಲ್ಲ ನನ್ನನ್ನು ಕೊಲ್ಲಬೇಕು ಅಂತ ಉಂಟು. ನೀ ಸಾಯ್ಬೋದ? ಅಲ್ಲ ಸಾಯ್ದು ಬಿಡೋ ಪ್ರಶ್ನೆ ಬೇರೆ. ಮತ್ತೆ ನನ್ನ ಆಣೆ ನಿಮಗೆ ಬೇರೆ ಯಾರ ಆಣೆ ಸಿಕ್ಕುದಿಲ್ಲ. ನೀ ಸಾಯಿಂದ ಹೇಗೆ ಮಾತು ತಪ್ಪಿದ್ರೆ ಮಾತಾಡುವ? ಹೌದು, ನಾ ಕರ್ಕೊಂಡು ಹೋಗ್ತೇನೆ ಹೇಳಿಲ್ವ? ನನಗೆ ನಂಬಿಕೆ ಇಲ್ಲ, ನನ್ನ ಆಣೆ ಬೇಕು. ಆಯ್ತು, ನಿನ್ನ ಅಪ್ಪ ಅಪ್ಪನ ಆಣೆ ಕೂಡ ಕರ್ಕೊಂಡು ಹೋಗ್ತೇನೆ. ನಿಮಗೆ ನಿಮ್ಮ ಸಂತಾನದವರು ನಿಮ್ಮ ಕುಟುಂಬದವರು ಯಾರು ಸಿಕ್ಕುದಿಲ್ಲ. ನಿಮ್ಮ ಸಂಬಂಧದವರು ಯಾರು ನನ್ನ ಅಪ್ಪ ಅಮ್ಮ ಸಿಕ್ಕುದಿಲ್ಲ. ಆಯ್ತು ಮಾರಾಯ್ತಿ, ನನ್ನ ಅತ್ತೆ ಮಾವನ ಆಣೆಗೂ ನಿನ್ನ ಕರ್ಕೊಂಡು ಹೋಗ್ತೇನೆ. ಈಗಲಾದ್ರೂ ನಂಬ್ತೀಯಾ? ನಿಮ್ಮ ಅತ್ತೆ ಮಾವ ನನಗೆ ಸಿಕ್ಕ ಅಪ್ಪ ಅಮ್ಮ ನೀವು ಯಾರನ್ನು ತಲೆ ಹಾಳು ಮಾಡೋದು ಯಾರು? ಯಾಕೆ? ಏನು ಮರಳು ಮಾಡೋದಲ್ಲ. ಇದು ಹೆಂಡತಿ ಗಂಡನ ಗಂಡ ಹೆಂಡತಿಯನ್ನು ಮಂಗ ಮಾಡಿಕೊಂಡ. ಹೌದು. ಅದು ಹಿತ್ತಿನ ಕಡೆಗೆ ಹಿತ್ತಿನ ತೋಟಕ್ಕೆಲ್ಲ ಮಂಗ ಬಂತು. ಇದನ್ನು ಹೆಂಡತಿ ನೋಡಿ ಗಂಡನನ್ನು ಈ ಸಲ ಏನಾದ್ರೂ ಮಾಡಿ ಮರಳು ಮಾಡಬೇಕು, ಮಂಗ ಮಾಡಬೇಕು ಅಂತ ಹೇಳಿ ಗಂಡನನ್ನು ಕರೆದಂತೆ. ಇಲ್ಲಿ ಬನ್ನಿ ನೋಡಿ, ತೋಟದಲ್ಲೆಲ್ಲ ನಿಮ್ಮ ಸಂಬಂಧಿಕರು ಬಂದಿದ್ದಾರೆ ಅಂತ. ಅದ್ರ ಮಂಗಗಳು, ಗಂಡನ ಕಡೆಯವರೆಲ್ಲ ಮಂಗಗಳು ಅಂತ ಹೇಳಿ ಇವ ಬಹಳ ಬುದ್ಧಿವಂತ. ತಕ್ಷಣ ಏನು? ಅತ್ತೆ ಮಾವ ಈಗ ಬಂದಿರಿ ಅಂದ್ರೆ ಅವಳ ನೀವು ನಡತನ ಮಾಡುದು. ನಾನಷ್ಟು ಸಾಧ್ಯವೇ ಇಲ್ಲ. ನಿಮ್ಮ ಮಾತುಗಳಲ್ಲಿ ನಂಬಿಕೆ ಇಲ್ಲ. ಬರಬೇಕು ಅಂತ ಕೈ ತಟ್ಟಿ ನಂಬಿಕೆ ಕೊಡುದು ಅಷ್ಟೇ ಅಲ್ಲ? ಅಷ್ಟೇ. ಕೊಡ್ತೇನೆ ನಮಗೆ ಕೊಡುವುದೇ ಅಭಿನಯ ಹೀಗೆ ಕೊಡ್ತೇನೆ. ಅದಿ ಭಾಷೆ ಇದು ಕೊಡ್ತೇನೆ. ನಿಮ್ಮ ಕೈ ತಟ್ಟಿ ಕೇಳಿದ್ದ, ಮತ್ತೆ ನನ್ನ ಕೈ ತಟ್ಟಿ ನಮಗೆ ಕೊಡುದು. ಅಯ್ಯೋ, ಮೊದಲೇ ಹೇಳುದಲ್ವ ಸತ್ಯವಾದ, ನಿನ್ನ ಮುಟ್ಟದೆ ಎಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೇನೆ. ಒಂದು ಬಾರಿ ನಿನ್ನ ಸ್ಪರ್ಶವನ್ನು ಮಾಡಬೇಕು ಅಂತ ಇಡುವುದಲ್ಲ ನಿಮ್ಮ ಅಭ್ಯಾಸ. ಕೈ ಚಿಕ್ಕೆ ಸಾಕು. ಆಯ್ತು, ವಿಶ್ವಾಸಕ್ಕಾಗಿ ನಾಡುವ ಮಾತನ್ನ ಕೇಳು. ಸಮಯ ಒದಗಿ ಬಂದಾವಾಗ ನಾನೇ ನಿನ್ನನ್ನ ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ನಂದನ ವನದಲ್ಲಿರುವಂತಹ ಪಾರಿಜಾತದ ವೃಕ್ಷವನ್ನ ನಾನು ನಿನಗೆ ಕೊಡಿಸುತ್ತೇನೆ. ಕಡೆಯ ದಿಕ್ಕಿನ ಒಡೆಯನಾದಂತಹ ಆ ಪರಶಿವನ ನಿಜನಲ್ಲದ ಮೃದು ನುಡಿಗೆ ತಿಳುಕಿ ಲಜ್ಜಿಸಿ ತಲೆವಾ ಮೊದಲಾಗಿ ಕ್ಷಮಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಒಂದು ಹೂವಿನ ಪ್ರಕರಣಕ್ಕೋಸ್ಕರವಾಗಿ ಸತ್ಯಭಾಮಿ ಇಷ್ಟು ಹಠ ಹಿಡಿದಳು, ಇಷ್ಟು ಛಲ ಮಾಡಿದಳು, ಜಗಳ ಮಾಡಿದಳು ಇರುವಂತ ಅಪವಾದವಲ್ಲ. ಯೋಚನೆ ಮಾಡಿ, ಸಣ್ಣದಲ್ಲ ಹೂವಿನ ಆಸೆ ಹೆಚ್ಚಿನ ಬದುಕಿ ಮುತ್ತೈದದ ಮನೆಯಲ್ಲಿ ಒಂದಾದದ್ದು ಹೂವು. ಜೊತೆಯಲ್ಲಿ ಗಂಡನೇ ನಮಗೆ ಅವಮಾನ ಮಾಡಿದರೆ ಯಾವ ಹೆಣ್ಣು ಸಹಿಸುವುದಿಲ್ಲ. ಜೊತೆಯಲ್ಲಿ ನಮ್ಮ ಗೌರವದ ಪ್ರಶ್ನೆ. ಮಾನವತಿಯರು ಈ ಹೂವನ್ನು ಮುಡಿಯಬೇಕು. ನಾವು ದೇವರ ಜೊತೆಗಿರುವುದು. ಹಾಗಾದ್ರೆ ಭಗವಂತರ ಹೆಂಡತಿಯರಾದಂತಹ ನಾವು ಮಾನಧನೆಯರು. ಹಾಗಾದ್ರೆ ನಮಗೂ ಆ ಹೂವನ್ನು ಮುಡಿಯುವಂತ ಸೌಭಾಗ್ಯ ಬೇಕಲ್ಲ ಎನ್ನುವ ಕಾರಣಕ್ಕಷ್ಟು ಸುಂದರವಾಗಿ ಇಷ್ಟ ಹಠವನ್ನ ಮಾಡಿದ್ದೀವಿ. ಆದ್ರೆ ಪ್ರೇಮ ಭಾವದಿಂದ ನಮಗೆ ಆ ವೃಕ್ಷವನ್ನೇ ತೋರಿಸುತ್ತೇನೆ ಎಂದಿರಲ್ಲ. ಇದು ನಿಮ್ಮ ಪ್ರೀತಿಯನ್ನು ಉಂಟಂತ ನಾನೇ ಧನ್ಯಳು. ಅಪರಾಧವಾಗಿದ್ರೆ ಕ್ಷಮಿಸಬೇಕು ಸ್ವಾಮಿಯೇ, ಕ್ಷಮಿಸಬೇಕು. ನಿಜವಾಗಿ ಅಪರಾಧ ಆಗಲಿಲ್ಲ. ಸತ್ಯಭಾಮ ಕೋಪ ಅಲ್ಲ, ಹೊಟ್ಟೆ ಕಿಚ್ಚಲ್ಲ. ಗಂಡನ ಮೇಲಿರುವಂತಹ ಪ್ರೀತಿ ಪ್ರಕಟವಾದದ್ದು. ಗಂಡನ ಪ್ರೀತಿ ತನ್ನೊಬ್ಬಳಿಗೆ ಸಿಗಬೇಕು ಅಂತ ಹೆಂಡತಿಯಾದವಳು ಅಪೇಕ್ಷೆ ಪಟ್ಟರೆ ಅದು ಆಕ್ಷೇಪ ಅಲ್ವೇ ಅಲ್ಲ, ಸಂತೋಷವಾಯಿತು. ಸಮಯ ಒದಗಿ ಬಂದಾವಾಗ ನಾನೇ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇನೆ. ಒಂದು ನಿನ್ನನ್ನೇ ಹಂಬಲಿಸಿ ಬಂದಂತಹ ನನಗೆ ನೀನೊಮ್ಮೆ ಭೂಲೋಕದಲ್ಲಿಯೇ ಸ್ವರ್ಗ ಯಾಕೆ ತೋರಿಸಬಾರದು?